ಬಳಿಕ ರಚಿತಾ ರಾಮ್ ಮಾತು. ರಾಜನನ್ನ ರಾಜನ್ ತರಾನೇ ನೋಡೋದಕ್ಕೆ ಇಷ್ಟ, ಆದರೆ ಮನಸ್ಸು ತಡಿಲಿಲ್ಲ, ಹೀಗಾಗಿ ದರ್ಶನ್ ಭೇಟಿಗಾಗಿ ಬಂದೆ ಅಂತ ರಚಿತಾ ರಾಮ್ ಹೇಳಿದ್ದು. ದರ್ಶನ್ ನೋಡಿ ಈಗ ಸ್ವಲ್ಪ ಸಮಾಧಾನ ಆಯಿತು, ನಿರಾಳ ಆಯಿತು. ಮನಸ್ಸಲ್ಲಿ ಕೊರಿತಾ ಇತ್ತು ಯಾವಾಗ ಬಾಸ್ನ ಮೀಟ್ ಆಗ್ತೀನಿ ಅಂತ, ಆದರೆ ಮನಸ್ಸು ತಡಿಲಿಲ್ಲ, ಓಡೋಡ್ ಬಂದೆ ದರ್ಶನ್ ಭೇಟಿಗಾಗಿ. ಇಷ್ಟು ದಿನ ಯಾಕೆ ಬರಲಿಲ್ಲ ಅಂತ ಕೆಲವರು ಕೇಳ್ಬೋದು. ನನ್ನ ಮನಸ್ಸಲ್ಲಿ ಒಂದು ಇಚ್ಛೆ ಇತ್ತು, ಆ ರಾಜನ್ ಥರನೇ ನೋಡಬೇಕು, ಈ ಥರ ನೋಡೋದು ಬೇಡ ಅಂತ. ಆದರೆ ಮನಸ್ಸು ತಡಿಲಿಲ್ಲ, ಹೀಗಾಗಿ ಓಡ್ ಬಂದೆ. ಈಗ ಸ್ವಲ್ಪ ಸಮಾಧಾನ ಆಗಿದೆ, ಕಾರಣ ದರ್ಶನ್ನ ಮೀಟ್ ಆಗಿದ್ದೀನಿ. ಹಲವು ವಿಚಾರಗಳ ಬಗ್ಗೆ ನಾವು ಮಾತಾಡಿದ್ದೀವಿ ಅನ್ನೋಂಥ ಮಾತನ್ನು ಕೂಡ ರಚಿತಾ ರಾಮ್ ಹೇಳಿದ್ದಾರೆ. ದರ್ಶನ್ ಸರ್ ತುಂಬ ಆರೋಗ್ಯವಾಗಿದ್ದಾರೆ. ಆ್ಯಂಡ್ ಅದೇ ಕಷ್ಟ ಆಗುತ್ತೆ ಅವ್ರನ್ನ ಆ ಥರ ನೋಡೋದಕ್ಕೆ. ಬಟ್ ತುಂಬ ಮಿಸ್ ಮಾಡ್ಕೊಳ್ತಿದ್ದೀವಿ ಎಲ್ಲರೂ. ಆ್ಯಂಡ್ ನಾನು ತುಂಬ ಮಿಸ್ ಮಾಡ್ಕೊತಿದ್ದೀನಿ ಸರ್ನ. ಅವ್ರ ಅಭಿಮಾನಿಗಳು ಎಷ್ಟು ಮಿಸ್ ಮಾಡ್ಕೊಳ್ತಿದಾರೋ ಅಷ್ಟೇ ಮಿಸ್ ಮಾಡ್ಕೊಳ್ತಿದ್ದೀವಿ. ಅವ್ರ ಕುಟುಂಬ ಆಗಿರ್ಬೋದು, ಅವರ ಫ್ಯಾನ್ಸ್ ಆಗಿ ನಾನು ಒಬ್ಬ ಫ್ಯಾನೇ, ತುಂಬಾ ಮಿಸ್ ಮಾಡ್ಕೊಳ್ತೀನಿ. ಸೊ ಹೇಳ್ಬಿಟ್ಟು ಬಂದೆ, ಸರ್ ವಿ ಆಲ್ ಆರ್ ವೇಟಿಂಗ್ ಫಾರ್ ಯು, ಪ್ಲೀಸ್ ಬೇಗ ಬನ್ನಿ ಅಂತ. ದಟ್ಸ್ ವಾಟ್ ಹಿ ಟೋಲ್ಡ್ ಮೀ. ನನಗೆ ಲಾ ಮೇಲೆ ನಂಬಿಕೆ ಇದೆ, ಸೊ ಆದಷ್ಟು ಬೇಗ ಹೊರಗೆ ಬರ್ತೀನಿ ಅಂತ. ದರ್ಶನ್ ಸರ್ ತುಂಬ ಆರೋಗ್ಯವಾಗಿದ್ದಾರೆ. ಆ್ಯಂಡ್ ಅದೇ ಕಷ್ಟ ಆಗುತ್ತೆ ಅವ್ರನ್ನ ಆ ಥರ ನೋಡೋದಕ್ಕೆ. ಬಟ್ ತುಂಬ ಮಿಸ್ ಮಾಡ್ಕೊಳ್ತಿದ್ದೀವಿ ಎಲ್ಲರೂ. ಆ್ಯಂಡ್ ನಾನು ತುಂಬ ಮಿಸ್ ಮಾಡ್ಕೊತಿದ್ದೀನಿ ಸರ್ನ. ಅವ್ರ ಅಭಿಮಾನಿಗಳು ಎಷ್ಟು ಮಿಸ್ ಮಾಡ್ಕೊಳ್ತಿದಾರೋ ಅಷ್ಟೇ ಮಿಸ್. ಮೊದಲದಾಗಿ ದರ್ಶನ್ ಸರ್ ತುಂಬ ಆರೋಗ್ಯವಾಗಿದ್ದಾರೆ. ಆ್ಯಂಡ್ ಅದೇ ಕಷ್ಟ ಆಗುತ್ತೆ ಅವ್ರನ್ನ ಆ ಥರ ನೋಡೋದಕ್ಕೆ. ಬಟ್ ತುಂಬ ಮಿಸ್ ಮಾಡ್ಕೊಳ್ತಿದ್ದೀವಿ ಎಲ್ಲರೂ. ಆ್ಯಂಡ್ ನಾನು ತುಂಬ ಮಿಸ್ ಮಾಡ್ಕೊತಿದ್ದೀನಿ ಸರ್ನ. ಅವ್ರ ಅಭಿಮಾನಿಗಳು ಎಷ್ಟು ಮಿಸ್ ಮಾಡ್ಕೊಳ್ತಿದಾರೋ ಅಷ್ಟೇ ಮಿಸ್ ಮಾಡ್ಕೊಳ್ತಿದ್ದೀವಿ. ಅವ್ರ ಕುಟುಂಬ ಆಗಿರ್ಬೋದು, ಅವರ ಫ್ಯಾನ್ಸ್ ಆಗಿ ನಾನು ಒಬ್ಬ ಫ್ಯಾನೇ, ತುಂಬಾ ಮಿಸ್ ಮಾಡ್ಕೊಳ್ತೀನಿ. ಸೊ ಹೇಳ್ಬಿಟ್ಟು ಬಂದೆ, ಸರ್ ವಿ ಆಲ್ ಆರ್ ವೇಟಿಂಗ್ ಫಾರ್ ಯು, ಪ್ಲೀಸ್ ಬೇಗ ಬನ್ನಿ ಅಂತ. ದಟ್ಸ್ ವಾಟ್ ಹಿ ಟೋಲ್ಡ್ ಮೀ. ನನಗೆ ಲಾ ಮೇಲೆ ನಂಬಿಕೆ ಇದೆ, ಸೊ ಆದಷ್ಟು ಬೇಗ ಹೊರಗೆ ಬರ್ತೀನಿ ಅಂತ. ಮೇಡಮ್, ತುಂಬ ದಿನಗಳ ನಂತರ ತಾವು ಬಂದಿದ್ರಿ. ದರ್ಶನ್ ಸರ್ನ ನೋಡಕ್ ಬಂದಿಲ್ಲ, ರಚಿತಾ ರಾಮ್ ಅಂತ ಯಾವಾಗಲೂ ಅಂತಿದ್ರಿ, ಇವತ್ತು ಭೇಟಿ ಮಾಡಿದ್ರಿ. ಜೊತೆಗೆ ನೀವು ಕೂಡ ಒಂದು ಮೆಸೇಜನ್ನು ಹಾಕಿದ್ರಿ, ಹಿಂದೆ ಕೂಡ ನಾನು ಅವ್ರು ಯಾವತ್ತೂ ಕೂಡ ಜೊತೆಗಿರ್ತೀನಿ, ಅವ್ರು ತಪ್ಪು ಮಾಡಿದ್ರೆ ತಪ್ಪಿಲ್ಲ ಅಂತ ಹೇಳಿದ್ರೆ ನ್ಯಾಯ ಸಿಗುತ್ತೆ ಅನ್ನೋ ರೀತಿ ಒಂದು ಭಾವುಕವಾದ ಒಂದು ಮೆಸೇಜ್ ಕೂಡ ಹಾಕಿದ್ರಿ ಹಿಂದೆ. ಇವತ್ತು ಭೇಟಿ ಆಗಿದ್ರಿ. ನನಗೆ ಹಾನೆಸ್ಟ್ಲಿ ಹೇಳ್ತೀನಿ, ಬಂದಿಲ್ಲ, ನೋಡೋದಕ್ಕೆ ಬಂದಿಲ್ಲ ಹಾಗೆ ಹೀಗೆ ಅಂತ ಅಲ್ಲ. ರಾಜನ್ ಥರನೇ ನೋಡೋದಕ್ಕೆ ಇಷ್ಟ ನನಗೆ. ಬಟ್ ಯಾಕೋ ಮನ್ಸು ತಡೀಲೇ ಇಲ್ಲ. ಸೊ ತುಂಬ ಮಿಸ್ ಮಾಡ್ಕೊಳ್ತಿದ್ದೀವಿ ಅಂದಾಗ ಇಟ್ಸ್ ಬೆಟರ್ ಲೆಟ್ ಮಿ ಗೋ ಸಿ ಹಿಮ್ ಆ್ಯಂಡ್ ಕಮ್ ಅಂತ ಅನಿಸ್ತು. ಸೊ ಐ ಜಸ್ಟ್ ಕೇಮ್. ರಚಿತಾ ರಾಮ್ ಹೇಳಿದರೋದು. ಈಗ ತಾವು ಗಮನಿಸ್ತಾ ಇದ್ರಿ, ಜೈಲಿಂದ ಆಚೆ ಬರ್ತಾ ಇದ್ದಂತೆ, ಅಂದರೆ ದರ್ಶನ್ ಅವ್ರನ್ನ ಭೇಟಿ ಆದ ಬಳಿಕ ಅವ್ರು ಹೇಳ್ತಾ ಇರೋದು, ದರ್ಶನ ನೋಡ್ತಾ ಇದ್ದಂತೆ ನಾನು ಭಾವುಕಳಾದೆ, ಪ್ಲೀಸ್ ಬೇಗ ಬನ್ನಿ ಅಂತ ಹೇಳಿ ಬಂದಿದ್ದೀನಿ, ನಿಮಗೋಸ್ಕರ ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೀವಿ ಅಂತ. ಕಾಟೇರ ಭೇಟಿಯ ಬಳಿಕ ರಚಿತಾ ರಾಮ್ ಈ ರೀತಿ ಹೇಳಿಕೆಯನ್ನು ಕೊಟ್ಟಿರೋದು. ಬಾಸ್, ಐ ಆಮ್ ವೇಟಿಂಗ್ ಫಾರ್ ಯು, ಆದಷ್ಟು ಬೇಗ ಆಚೆ ಬನ್ನಿ, ನಿಮ್ಮ ಅಭಿಮಾನಿಗಳೆಲ್ಲರೂ ಕೂಡ ಕಾಯ್ತಾ ಇದ್ದಾರೆ, ನಾನು ಕೂಡ ನಿಮ್ಮ ಅಭಿಮಾನಿ, ಆದಷ್ಟು ಬೇಗ ಆಚೆ ಬನ್ನಿ ಅಂತ ಹೇಳಿರೋದ್ರ ಜೊತೆಗೆ ದರ್ಶನ್ ತುಂಬಾ ಆರೋಗ್ಯವಾಗಿದ್ದಾರೆ ಅನ್ನುವಂಥ ಮಾತನ್ನು ಕೂಡ ಅವ್ರು ಹೇಳಿದರು. ದರ್ಶನ್ ಸರ್ ತುಂಬ ಆರೋಗ್ಯವಾಗಿದ್ದಾರೆ. ಆ್ಯಂಡ್ ಅದೇ ಕಷ್ಟ ಆಗುತ್ತೆ ಅವ್ರನ್ನ ಆ ಥರ ನೋಡೋದಕ್ಕೆ. ಬಟ್ ತುಂಬ ಮಿಸ್ ಮಾಡ್ಕೊಳ್ತಿದ್ದೀವಿ, ಎಲ್ಲ ಥರ ಆಗಕ್ಕಾಗ್ತಿರಲಿಲ್ಲ. ಸೊ ನನ್ನ ಒಂದು ರಿಗಾರ್ಡ್ಸ್, ನನ್ನ ಕುಟುಂಬ, ಅವರ ಒಂದು ಋಣ ನನ್ನ ಇಡೀ ಫ್ಯಾಮಿಲಿಗೆ ಇದೆ, ನನ್ನ ಮೇಲಿದೆ. ಸೊ ಎಸ್, ನೀವು ಕೂಡ ಭಾವುಕರಾದಾಗ ಸಂದರ್ಭದಲ್ಲಿ ಏನು ಅಲ್ಲ, ಅವರನ್ನ ನೋಡಿದಾಗ ಭಾವುಕರಾಗದೆ ಇನ್ನೇನು ಮಾಡ್ತೀವಿ ನಾವು. ನಿಮಗೆ ಧೈರ್ಯ ಹೇಳಿದ್ರೆ ಆ ರೀತಿ ಇದ್ರೆ ಖಂಡಿತವಾಗ್ಲೂ ಅವ್ರು ನನಗೆ ಹೇಳಿದ್ರೆ, ನೀ ಆರಾಮಾಗಿರು ಅಂತ. ಸೊ ನೋಡೋಣ, ಖಂಡಿತವಾಗ್ಲೂ. ಆ್ಯಂಡ್ ಸೊ ಬಾಸ್, ವಿ ಆಲ್ ಆರ್ ವೇಟಿಂಗ್ ಫಾರ್ ಯು. ಆ್ಯಂಡ್
ಆದಷ್ಟು ಬೇಗ ನಮಗೆ ಒಳ್ಳೆ ಸುದ್ದಿ ಸಿಗಲಿ. ಆ್ಯಂಡ್ ಭಗವಂತನ ನಾನು ಪ್ರಾರ್ಥನೆ ಮಾಡ್ತೀನಿ. ಈ ಒಂದು ಪ್ರಕರಣದಲ್ಲಿ ಅವ್ರನ್ನ ಈಗ A2 ಇದ್ರು A1 ಮಾಡಕ್ಕೆ ಇದ್ರ ಬಗ್ಗೆ ನಾನು ಮಾತಾಡೋದು ತಪ್ಪಾಗತ್ತೆ ಅಲ್ವಾ? ಹಾಂ, ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅಲ್ಲ, ಥ್ಯಾಂಕ್ ಯು. ಮಹೇಶಣ್ಣ ಇಲ್ಲಿ ನೋಡಿ, ರಚಿತಾರಾಮ್ ಹಲವು ವಿಚಾರಗಳನ್ನ ಮಾತಾಡಿದ್ರು. ನನಗೇ ಧೈರ್ಯ ಹೇಳಿದ್ರು ಬಾಸ್ ಅನ್ನೋ ಅಷ್ಟರ ಮಟ್ಟಿಗೆ ಅಲ್ಲಿ ನಾನು ಭಾವುಕಳಾಗಿದ್ದೆ ಅನ್ನುವಂತಹ ವಿಚಾರವನ್ನ ರಚಿತಾರಾಮ್ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಅವ್ರು ನೋಡಿದ ತಕ್ಷಣ ನನಗೆ ತಡ್ಕೊಳ್ಳೋದಕ್ಕೆ ಆಗಲಿಲ್ಲ, ಕಣ್ಣೀರು ಹಾಕದೆ ಭಾವುಕಳಾದೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಂತೆ ಆ ರಚಿತಾರಾಮ್ ಅಳೋದನ್ನು ನೋಡಿ ದರ್ಶನ್ನೇ ರಚಿತಾರಾಮ್ಗೆ ಧೈರ್ಯ ತುಂಬಿದ್ರಂತೆ. ನೀನು ಆರಾಮಾಗಿರಮ್ಮ, ನಾನು ಆಚೆ ಬರ್ತೀನಿ, ನಮ್ಮ ದೇಶದ ಕಾನೂನು ಮೇಲೆ ನನಗೆ ನಂಬಿಕೆ ಇದೆ ಅನ್ನೋಂಥ ಮಾತನ್ನು ದರ್ಶನ್ ಹೇಳಿದ್ರಂತೆ. ಇನ್ನು ಆಚೆ ಬಂದಂತಹ ರಚಿತಾರಾಮ್ ಈ ಎಲ್ಲ ವಿಚಾರಗಳನ್ನು ಮಾಧ್ಯಮಗಳ ಎದುರುಗಡೆ ಹೇಳುವಾಗ ದರ್ಶನ್ ನನಗೇನೆ ಧೈರ್ಯ ತುಂಬಿ ಕಳಿಸಿದ್ದಾರೆ, ಈ ಕಾನೂನಿನ ಮೇಲೆ ನಂಬಿಕೆ ಇದೆ, ಎಲ್ಲವೂ ಒಳ್ಳೇದಾಗುತ್ತೆ ಅಂತ ಹೇಳಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿದ್ರು. ಇವ್ರು ಹೋಗಿಲ್ಲ, ಆತ ನಟ ದರ್ಶನ್ನ ಅಭಿಮಾನಿ ಅಷ್ಟೇ, ದರ್ಶನ್ ಆಟೋಗ್ರಾಫ್ಗಾಗಿ ಅವರು ಹೋಗಿದ್ರು ಅನ್ನೋಂಥ ವಿಚಾರವನ್ನು ಹೇಳಿದ್ದಾರೆ. ನಾನು ಒಬ್ಬ ಫ್ಯಾನ್, ತುಂಬಾ ಮಿಸ್ ಮಾಡ್ಕೊಳ್ತೀನಿ. ಸೊ ಹೇಳ್ಬಿಟ್ಟು ಬಂದೆ, ಸರ್ ವಿ ಆಲ್ ಆರ್ ವೇಟಿಂಗ್ ಫಾರ್ ಯು, ಪ್ಲೀಸ್ ಬೇಗ ಬನ್ನಿ ಅಂತ. ದಟ್ಸ್ ವಾಟ್ ಹಿ ಟೋಲ್ಡ್ ಮೀ. ನನಗೆ ಲಾ ಮೇಲೆ ನಂಬಿಕೆ ಇದೆ, ಸೊ ಆದಷ್ಟು ಬೇಗ ಹೊರಗೆ ಬರ್ತೀನಿ ಅಂತ ಹೇಳಿ. ಮೇಡಮ್, ತುಂಬ ದಿನಗಳ ನಂತರ ತಾವು ಕೂಡ ಬಂದಿದ್ರಿ. ದರ್ಶನ್ ಸರ್ನ ನೋಡಕ್ ಬಂದಿಲ್ಲ ರಚಿತಾರಾಮ್ ಅಂತ ಯಾವಾಗಲೂ ಅಂತಿದ್ರಿ, ಇವತ್ತು ಭೇಟಿ ಮಾಡಿದ್ರಿ. ಜೊತೆಗೆ ನೀವು ಕೂಡ ಒಂದು ಮೆಸೇಜ್ ಅನ್ನು ಹಾಕಿದ್ರಿ, ಹಿಂದೆ ಕೂಡ ನಾನು ಅವ್ರು ಯಾವತ್ತೂ ಕೂಡ ಜೊತೆಗಿರ್ತೀನಿ, ಅವ್ರು ತಪ್ಪು ಮಾಡಿದ್ರೆ ತಪ್ಪು ಇಲ್ಲ ಅಂತ ಹೇಳಿದ್ರೆ ನ್ಯಾಯ ಜಗತ್ತಿನ ರೀತಿ ಒಂದು ಭಾವುಕವಾದ ಒಂದು ಮೆಸೇಜ್ ಕೂಡ ಹಾಕಿದ್ರಿ ಹಿಂದೆ. ಇವತ್ತು ಭೇಟಿ ಆಗಿದ್ರಿ. ನನಗೆ ಹಾನೆಸ್ಟ್ಲಿ ಹೇಳ್ತೀನಿ, ಬಂದಿಲ್ಲ, ನೋಡೋದಕ್ಕೆ ಬಂದಿಲ್ಲ ಹಾಗೆ ಹೀಗೆ ಅಂತ ಅಲ್ಲ. ರಾಜನ್ ಥರನೇ ನೋಡೋದಕ್ಕೆ ಇಷ್ಟ ನನಗೆ. ಬಟ್ ಯಾಕೋ ಮನ್ಸು ತಡೀಲೇ ಇಲ್ಲ. ಸೊ ತುಂಬ ಮಿಸ್ ಮಾಡ್ಕೊಳ್ತಿದ್ದೀವಿ ಅಂದಾಗ ಇಟ್ಸ್ ಬೆಟರ್ ಲೆಟ್ ಮಿ ಗೋ ಸಿ ಹಿಮ್ ಆ್ಯಂಡ್ ಕಮ್ ಅಂತ ಅನಿಸ್ತು. ಸೊ ಐ ಜಸ್ಟ್ ಕೇಮ್ ಆ್ಯಂಡ್ ನೋಡಿ ಸ್ವಲ್ಪ ನಿರಾಳ ಆಯಿತು. ಆ್ಯಂಡ್ ಪ್ರಮುಖವಾಗಿ ಅವ್ರ ಆರೋಗ್ಯ ಬಗ್ಗೆ ವಿಚಾರಿಸ್ಕೊಂಡೆ. ಸೊ ಹಿ ಈಸ್ ವೆರಿ ಹೆಲ್ದಿ, ಹಿ ಈಸ್ ವೆರಿ ಫೈನ್. ಏನು ಹೇಳಿದ್ರು ಮೇಡಮ್? ಏನು ಮಾತಾಡ್ತಾರೆ? ತುಂಬ ಹೊತ್ತು ಅರ್ಧ ಗಂಟೆ ಇದ್ರಿ, ಏನಾದರೂ ಮುಂದಿನ ಕಾನೂನು ಹೋರಾಟ ಈ ರೀತಿ ಸಂಬಂಧ ಏನಾದರೂ ಮಾತಾಡಿದ್ರೆ? ಏನಿಲ್ಲ, ಅದು ಸರ್ ಬಂದಮೇಲೆ ಅವ್ರ ಹತ್ರ ಈ ಪ್ರಶ್ನೆಗಳು ಕೇಳಿದ್ರೆ ಉತ್ತಮ ಅಂತ. ಸೊ ನಾವು ಏನೇ ಮಾತಾಡಿದ್ರು ಅದು ತಪ್ಪಾಗುತ್ತೆ. ಲೆಟ್ ಹಿಮ್ ಕಮ್. ಸೊ ನಿಮ್ಮ ಪ್ರಶ್ನೆಗಳು ಅವ್ರ ಮುಂದೆ ಲೆಟ್ ಹಿಮ್ ಸ್ಪೀಕ್. ಜಗಿ, ಥ್ಯಾಂಕ್ ಯು ಸೋ ಮಚ್. ಏನು ಮಾಡಲಿ, ನಾವೊಂದು ಮಾತು ಹೇಳಲ್ಲ, ನಾನು ಅವರ ಒಂದು ಬ್ಯಾನರಿಂದ ಬಂದವಳು. ನನ್ನನ್ನು ಇಂಟ್ರಡ್ಯೂಸ್ ಮಾಡಿದ್ದು ದರ್ಶನ್ ಸರ್. ಆ್ಯಂಡ್ ಇವತ್ತು ನನಗೇನೇ ಹೆಸರಿದ್ರು ಅದು ದರ್ಶನ್ ಸರ್ ಇಂದ. ಅವತ್ತು ಒಂದು ಮಾತು ಅವ್ರು ಏನಾದರೂ ನೋ ಅಂತ ಹೇಳಿದರೆ ಪ್ರಾಬಬ್ಲಿ ಇವತ್ತು ರಚಿತಾರಾಮ್ ರಚಿತಾರಾಮ್ ಆಗಕ್ಕಾಗ್ತಿರಲಿಲ್ಲ. ಸೊ ನನ್ನ ಒಂದು ರಿಗಾರ್ಡ್ಸ್, ನನ್ನ ಕುಟುಂಬ, ಅವರ ಒಂದು ಋಣ ನನ್ನ ಇಡೀ ಫ್ಯಾಮಿಲಿಗೆ ಇದೆ, ನನ್ನ ಮೇಲಿದೆ. ಸೊ ಎಸ್, ನೀವು ಕೂಡ ಭಾವುಕರಾದಾಗ ಸಂದರ್ಭದಲ್ಲಿ ಏನು ಅಲ್ಲ, ಅವರನ್ನು ನೋಡಿದಾಗ ಭಾವುಕರಾಗದೆ ಇನ್ನೇನು ಮಾಡ್ತೀವಿ ನಾವು? ನಿಮಗೆ ಧೈರ್ಯ ಹೇಳಿದ್ರೆ ಆ ರೀತಿ ಇದ್ರೆ ಖಂಡಿತವಾಗ್ಲೂ ಅವ್ರು ನನಗೆ ಹೇಳಿದ್ರೆ ನೀ ಆರಾಮಾಗಿರು ಅಂತ. ಸೊ ನೋಡೋಣ, ಖಂಡಿತವಾಗ್ಲೂ. ಆ್ಯಂಡ್ ಸೊ ಬಾಸ್, ವಿ ಆಲ್ ಆರ್ ವೇಟಿಂಗ್ ಫಾರ್ ಯು. ಆ್ಯಂಡ್ ಆದಷ್ಟು ಬೇಗ ನಮಗೆ ಒಳ್ಳೆ ಸುದ್ದಿ ಸಿಗಲಿ. ಆ್ಯಂಡ್ ಭಗವಂತನ ನಾನು ಪ್ರಾರ್ಥನೆ ಮಾಡ್ತೀನಿ. ಈ ಒಂದು ಪ್ರಕರಣದಲ್ಲಿ ಅವ್ರನ್ನ ಈಗ A2 ಇದ್ರು A1 ಮಾಡಕ್ಕೆ ಇದ್ರ ಬಗ್ಗೆ ನಾನು ಮಾತಾಡೋದು ತಪ್ಪಾಗತ್ತೆ ಅಲ್ವಾ? ಹಾಂ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅಲ್ಲ, ಥ್ಯಾಂಕ್ ಯು. ಇದು ದರ್ಶನ್ನ ಭೇಟಿಯಾದ